ಬ್ಯಾಡಗಿ ಮೆಣಸಿನಕಾಯಿ ಕಾಯ್ ಕಾಯ್ ಬದ್ನಿಕಾಯ್ ಬರ್ಲಿಲ್ಲ ಅಂತ ದಿವ್ಸವೆಲ್ಲ ಕಾಯ್ತಿ ಬಂದ್ಮೇಲೆ ಬಾಯ್ ಹಾಕ್ ಮಾಡ್ತಿ ನನ್ ಹೆಣ್ಣವ್ರೆ ಕಾಯ್ ಯವಿ ಏನ್ ಚಂದ ಪದ ಹೇಳ್ತಾನ ನನ್ ರಾಜ ಇವತ್ ನನಗ ಬಹಳ ಖುಷಿ ಆಗೈತಿ ನಿನ್ನ ಬಯಸಿದ್ದು ಸಾರ್ಕೋ ಹೋದ್ರು ಬೇಡ ಗಲ್ಗಲಿ ಹಾಗೂ ಗಾಳಿ ಸುದ್ದಿ ಆದಿತ್ತು ನನ್ ಸರ್ದಾರ ನಿನ್ನು ಕೂಡ ನಾ ಒಂದು ದಿವಸ ಸಂಸಾರ ಮಾಡಿದ್ರು ಆ ಸಡಗರ 7 ಜನ್ಮಕ್ಕೂ ನೆನಪಿರ್ತೈತಿ ಮಲ್ಲಿ ನೀ ಅಂದ್ರ ನಂಗ ಪಂಚ ಪ್ರಾಣ ನಿನ್ನ ಬಿಟ್ಟು ಯಾರನ್ನೂ ಮಾಡಕ್ಕಿಲ್ಲ ಪಾಣಿಗ್ರಹಣ ಏನಾತು ಏನ್ ಹಗಲ್ಗನ್ಸ್ ಕಾಣಕತ್ತಿ ಕನಸ್ನಾಗ ನನ್ ರಾಯ ಬಂದಿದ್ದ ಚಾಪ್ಲಿನ್ ಸಾಹೇಬ್ರ ನೀವು ನಮ್ಮ ಧಾರವಾಡಕ್ಕೆ ಕಲೆಕ್ಟರ್ ಆಗಿ ಬಂದದ್ದ ನಮಗ ಬಹಳ ಆನಂದ ಆಗೈತ್ ನೋಡ್ರಿ ನಿಮ್ಮ ಈ ಬಹುಮಾನ ಶನುಮಾನ ನನಗೆ ಬಹಳ ಹ್ಯಾಪಿ ತಂದಿದೆ ಗುಡ್ ವೆರಿ ಗುಡ್ ಆದರೆ ನಿಮ್ಮ ಬ್ಲಡಿ ಕಿತ್ತೂರು ನಮ್ಮ ಕಂಪನಿ ಬ್ಲಡ್ ಅನ್ನು ಬಾಯ್ಲ್ ಮಾಡುತ್ತಿದೆ ಬರೇ ನಿಮ್ಮ ಬ್ಲಡ್ ಯಾಕ್ರಿ ಸಾಹೇಬ್ರ ನಮ್ದು ರಕ್ತ ಕುದಿಯಾಕತೈತಿ ಯಾಕ್ರಿ ವೆಂಕಟರಾಯರ ಹೌದ್ರಿ ಹೌದೌದು ವಾರಸುದಾರರಿಲ್ಲದ ಆ ಕಿತ್ತೂರು ನಮ್ಮ ಕೈವಶವಾಗಬೇಕು ಅದಕ್ಕೆ ಈಗ ನಾವೇನು ಮಾಡಬೇಕೆಂದು ನೀವೇಳಿ ಅದರಿಂದ ನಮಗೇನ್ ಲಾಭ ರೀ? ಕಿತ್ತೂರು ದೇಶಗತಿ ನಿಮ್ಮದೇ ದೇಶಗತಿನ No, don't ಬೇಡಿ ಈ ಚಾಪ್ಲಿನ್ ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ ಅಬ್ಬಾ ಈಗ ಮನಸ್ಸಿಗೆ ನಿರಾಳ ಆತ್ ನೋಡ್ರಿ ಆಡಿ ಮಾಡ್ರಿ ಪ್ರಾಮಿಸ್ ನೀವು ಹಿಂದಿನ ಯುದ್ಧದಲ್ಲಿ ನಮ್ಮ ಕಡೆ ಅಧಿಕಾರಿಗಳನ್ನ ಬಂದಿಗಳಾಗಿರಿಸಿಕೊಂಡು ನಿಮ್ಮ ಆತ್ಮರಕ್ಷಣೆ ಹಾಗೂ ಕಿತ್ತೂರ ಸಂರಕ್ಷಣೆ ಮಾಡಿಕೊಳ್ಳುತ್ತಿದ್ದೀರಿ ವಿನಾಕಾರಣ ನಮ್ಮವರ ರಕ್ತವನ್ನು ಸುರಿಸಲು ನಾವು ಇಚ್ಛಿಸುವುದಿಲ್ಲ ನೀವು ಸೆರೆಸಿಕ್ಕ ನಮ್ಮ ಅಧಿಕಾರಿಗಳನ್ನು ಸೈನಿಕರನ್ನು ಬಿಡುಗಡೆ ಮಾಡಬೇಕು ಇಲ್ಲವೇ ಸಾಕು ಮಾಡಿ ಮಹಾಮಂತ್ರಿಗಳು ಸೆರೆ ಸಿಕ್ಕ ಆಂಗ್ಲ ಅಧಿಕಾರಿಗಳನ್ನು ಸೈನಿಕರನ್ನು ಮುಂದಿಟ್ಟುಕೊಂಡು ಆತ್ಮರಕ್ಷಣೆ ಕಿತ್ತೂರಿನ ಸಂರಕ್ಷಣೆ ಮಾಡಿಕೊಳ್ಳಲು ಕನ್ನಡಿಗರೇನು ರಣಹೇಡಿಗಳಲ್ಲ ಸಮರ ಶೂರರು ಚಾನಮಾಜಿ ಚುಮ್ಮನೆ ಚಾಂದಿ ಮಾಡಿಕೊಳ್ಳಿ ರಾಯಭಾರಿಗಳೇ ನಿಮ್ಮ ಬೆದರಿಕೆಯ ಮಾತಿಗೆ ಹೆದರುವವರಲ್ಲ ಕಿತ್ತೂರ ಮಕ್ಕಳು ಕಿತ್ತೂರು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧವೆಂದು ನಿಮ್ಮ ಕಲೆಕ್ಟರಿಗೆ ತಿಳಿಸಿ ಹೋಗಿ ಹೊರಟು ಹೋಗಿ ಓಕೆ ಕೆಂಚವ್ವ ಶರಣು ಇದೇನಿದು ಕಿತ್ತೂರಿನ ಕಾರಭಾರಿಗಳು ಹಿಂಗ ಹಿಂದಿನ ಬಾಗ್ಲಾಗ ಬರಾಕತ್ತಿರಲ್ಪ ಬರ್ರಿ ಬರ್ರಿ ಏನ್ ಮಾಡೋದವ ಮುಂದಿನ ಬಾಗಲದಿಂದ ಬರ್ಬೇಕಂದ್ರ ನಿನ್ನ ಮಗನ ಹೆದರಿಕೆ ಆಕತ್ತ ಹೆದರಾಕತ್ತೀರಿ ಅಂದ ಮ್ಯಾಗ ನೀವು ತಪ್ಪು ಮಾಡೀರಿ ಅಂದಂಗ ಆತು ತಪ್ಪು ಮಾಡ್ಲಿ ಬಿಡ್ಲಿ ಕಿತ್ತೂರು ಮಂದಿ ಕಣ್ಣಾಗ ನಾವು ತಪ್ಪಿತಸ್ಥರಂಗ ಕಾಣಾಕತ್ತೀವಿ ಅದಿರ್ಲಿ ನಿನಗ್ ಒಪ್ಪಿಗೆ ಆಗುವಂಗ ಒಂದು ಮಾತು ಹೇಳಕ್ ಬಂದೀವಿ ನೋಡುವ ಅದೇನ್ ಹೇಳ್ರಲ್ಲ ಆ ಚಾಪ್ಲಿನ್ ಸಾಹೇಬ ದೊಡ್ಡ ಸೈನ್ಯನ ಕಟ್ಕೊಂಡು ಯುದ್ಧ ಮಾಡುದು ನಿಕ್ಕಿ ಐತಿ ಅದಕ್ಕ ಆ ಯುದ್ಧಕ್ಕೆ ನಿನ್ನ ಮಗನ ಕಳಿಸ್ಬೇಡವಾ ಅವನ ಪ್ರಾಣಕ್ಕ ಅಪಾಯ ಐತಿ ಅಯ್ಯ ನಿನ್ನ ಮಾರಿ ಮಣ್ಣಾಗಡಗ್ಲಿ ಮಾರಿ ಮೇಲೆ ಮೀಸಿ ಬೋಳಿಸ್ಕೊಂಡು ಸೀರೆ ಉಟ್ಕೊಂಡವ್ರು ಆಡೋ ಮಾತುಗಳಿವು ನಿನ್ನ ಬೆದರಿಕೆ ಮಾತುಗಳಿಗೆ ನಾನು ಹೆದರ್ಕೊಂಡು ನನ್ನ ಮಗ ರಾಯಣ್ಣನ ಸಂಗನನ್ನಾಗಿ ಮಾಡಿ ಮನಿ ಒಳಗ ಕುಂದರ್ಸಾಕ ನಾ ಏನು ನಿನ್ ಹಂಗ ಅಂಜು ಬುರುಕಿಯಲ್ಲೋ ಸಮಾಧಾನ ಮಾಡ್ಕೋ ಕೆಂಚವ್ವ ಸಮಾಧಾನ ಮಾಡ್ಕೋ ಸಮಾಧಾನ ಅನ್ನ ಇಕ್ಕಿದ ಮನೆಗೆ ಕನ್ನ ಹಾಕೋ ನಿಮ್ಮಂತವ್ರೆ ಕೂತು ಬೆಂಕಿ ಹಚ್ಚೋ ಹೊತ್ತಿನಾಗ ಸಮಾಧಾನವಾಗಿರಾಕ ನಾ ಏನು ಹುಚ್ಚಿ ಅಲ್ಲೋ ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ಛತ್ತ ಕೆಡವಿ ರಕ್ತ ಮಾನ್ಯದ ಹೊಲನ ದತ್ತಕ ಪಡೆದ ಭರಮಣ್ಣನ ಹೆಂಡತಿ ಅದೀನಿ ನೆನಪಿರಲಿ ನಾವಿಲ್ಲ ಅಂದಿಲ್ವಾ ಆದ್ರೆ ನೀವೊಂದು ಮಾತು ತಿಳ್ಕೋಬೇಕಾಗೈತಿ
ಚಾಪ್ಲಿನ್ ಸಾಹೇಬ್ರ ಮಾತು ಕೇಳಿದ್ರೆ ಅವರು ನಿನ್ನ ಮಗನ ತನ್ನ ಹೊಟ್ಟಿ ಮಗನಂಗ ನೋಡ್ಕೋತಾರವ. ಈ ಮಂಗ್ಯ ನನ್ನ ಮಕ್ಕಳು ನನ್ನ ಮಗನ ಹಂಗ ಯಾಕ ಅವ್ರ ಅಪ್ಪನ ಹಂಗ ನೋಡ್ಕೊಳ್ತೀವಿ ಆಸೆಗೆ ಹಚ್ಚಿದ್ರು ಆ ಆಸೆ ಬಲಿಗೆ ಬೀಳಾಕ ನನ್ನ ಮಗ ನಿಮ್ಮ ಹಂಗ 108 ರಕ್ತ ಕೊಟ್ಟದವನಲ್ಲ. ಅವ್ರು ಎಂಥವ್ರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಇನ್ನು ಒಂದು ಹೆಚ್ಚಿಗೆ ಮಾತಾಡಿದ್ರ ನನ್ನ ನಾಲ್ಗೆ ಮಾತಾಡುದಿಲ್ಲ. ಈ ನನ್ನ ಕುಡುಗೋಲು ಮಾತಾಡ್ತಿದ್ವಿ. ಈ ಬಾರಿಯ ಯುದ್ಧದಲ್ಲಿ ನಾವು ಕಿತ್ತೂರನ್ನು ನಮ್ಮ ಕೈವಶ ಮಾಡಿಕೊಳ್ಳಲೇಬೇಕು. ಆ ಕೆಲ್ಸ ನಮಗ್ ಬಿಡ್ರಿ ಸಾಹೇಬ್ರ. ಕಿತ್ತೂರು ಕಿಲ್ಲೆ ರಕ್ಷಕ ಶಿವಬಸಪ್ಪ ಅಂತ ಹೇಳಿ ನಮ್ಮ ಕಡೆ ಒಬ್ಬ ಮನುಷ್ಯ ಅದಾನ. ಅವನ್ ಕೂಡ ಮಾಂತವ್ವ ಅಂತ ಒಬ್ಳು ಹೆಣ್ಮಗಳದಾಳ. ಓಕೆ, ಅವ್ರನ್ನ ಹಿಡಿದು ರೊಕ್ಕ ಕೊಟ್ಟಿವಂತಂದ್ರೆ ನಮ್ಮ ಕೆಲಸ ಸರಳ ಆಕೈತ್ ನೋಡ್ರಿ. ಕಾರಿಗಿರಿ ಮಠ ಶಿವಬಸಪ್ಪ, ಶಿವಬಸಪ್ಪ, ಶರಣ್ರಿ ಬರ್ರಿ ಬರ್ರಿ ಬರ್ರಿ. ಶರಣ್ರಿ ಸಾಹೇಬ್ರ. ಎಲ್ಲ ಹೇಳ್ಯಾರ್ರಿ, ನಿಮ್ ಕೆಲ್ಸ ಆತಂತ ತಿಳ್ಕೊರಿ. ಓಕೆ, ಬರ್ತೀವ್ರಿ. ತಾಯಿ, ಆಂಗ್ಲರು ಗುಳ್ಳೆ ನರಿಗಳು. ಅವರಿಗೆ ಭರತಖಂಡದ ರಾಜರಂತೆ ಯುದ್ಧ ನಿಯಮಗಳಿಲ್ಲ. ಯುದ್ಧ ಮಾಡಿಯೇ ಕಿತ್ತೂರನ್ನು ರಕ್ಷಿಸಿಕೊಳ್ಳಬೇಕೆಂಬ ವಿಧಿ ಸಂಕಲ್ಪವಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಗುರುದೇವ. ಮನುಷ್ಯ ಮಾತ್ರದವರು ದಯೆಯ ರತ್ನ ಸಿಂಹಾಸನದ ಮೇಲೆ ಕರುಣೆಯ ಕಿರೀಟ ಧರಿಸಿ ರಾಜ್ಯವಾಳಬೇಕು. ರಕ್ತ ಸಿಂಹಾಸನ ಹತ್ತುವ ಪ್ರಯತ್ನ ಮಾಡಬಾರದು. ಗುರುದೇವ, ಇಂದಿನ ಯುದ್ಧದಾಗ ಮಡಿದ ನಮ್ಮ ಬಂಧು ಬಳಗದವರ ರಕ್ತಕ್ಕ ಬೆಲಿ ಇಲ್ಲೇನು? ಆ ಪರದೇಸಿ ನಾಯಿಗಳಿಗೆ ಹೆದರಿ ಕಿತ್ತೂರು ಕೀರ್ತಿ ಧ್ವಜವನ್ನ ಕಿತ್ತು ಆ ಕೆಂಪು ಕೋತಿಗಳಿಗೆ ತೊತ್ತಾಗಿ ಬದುಕಬೇಕಾ? ನಮ್ಮ ಹಿರಿಯರು ರಕ್ತ ಬೆವರಿನ ಘೋರ ಕಿಮ್ಮತ್ತು ತೆತ್ತು ಕಟ್ಟಿ ಶತಶತಮಾನಗಳಿಂದ ರಾಜ್ಯವಾಳಿದ ಈ ಕಿತ್ತೂರು ಕನ್ನಡಿಗರ ಪ್ರಾಣ. ಸತ್ಯ ಹಿಂಗಿರ್ಬೇಕಾದ್ರ ಕಿತ್ತೂರು ಸಿಂಹಾಸನ ಕೊಂದ್ರಕ ಎಲ್ಲಿಂದಲೋ ಬಂದ್ರ ಬಿಡಾಡಿ ನಾಯಿಗಳ ಅವಕಾಶ ಕೊಡ್ಬೇಕಾ? ಸಾಧ್ಯ ಇಲ್ಲ ಗುರುದೇವ. ಆದರೂ ಪರಕೀಯ ಆಂಗ್ಲರು ಬಲಿಷ್ಠರು. ಗುರುದೇವ, ಶಾಂತಿ ಸಹನೆಯ ವಸ್ತ್ರ ಕಳಚಿ ಕಿತ್ತೂರ ರಕ್ಷಣೆಗಾಗಿ ರಣ ಕವಚ ತೊಟ್ಟು ಶಸ್ತ್ರ ಧರಿಸುವುದೇ ನಮ್ಮ ಮಂತ್ರ. ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿದ್ದ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ನಮಗಿಲ್ಲ. ಕನ್ನಡದ ನೆಲ ಕಡುಗಲಿಗಳ ನೆಲ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್.
ಬೆಂಕಿ ಯಾರೋ ಇಟ್ಟು ಸಗಣಿ ನೀರು ಬೆಳೆಸ್ಯಾರ. ಚೆನ್ನಬಸು, ಏನು ನೋಡುತ್ತಿರುವೆ? ಇಡು ಬೆಂಕಿಯನ್ನು. ತಾಯಿ, ನಮ್ಮ ಮದ್ದುಗುಂಡುಗಳು ಸಿಡಿತಿಲ್ಲ. ಯಾರೋ ಕಿಡಿಗೇಡಿಗಳು ನಮ್ಮ ಸಿಡಿಗುಂಡುಗಳಿಗೆ ಹಿಟ್ಟು ಸಗಣಿ ನೀರು ಬೆಳೆಸಿದ್ದಾರೆ. ತಾಯಿ, ತಮ್ಮ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಚರ್ಚಿಸಬೇಕಾಗಿದೆ. ಗುರುಸಿದ್ದಪ್ಪನವರೇ, ಇದು ಚರ್ಚೆಯ ಸಮಯವಲ್ಲ. ಹೋಗಿ ಯುದ್ಧ ಮಾಡಿ. ರಾಯಣ, ಛಲದಿಂದ ಹೋರಾಡುತ್ತಿರುವ ರಾಣಿ ಚೆನ್ನಮ್ಮಾಜಿಯವರನ್ನು ಯುದ್ಧ ಭೂಮಿಯಿಂದ ದೂರ ಸರಿಯುವಂತೆ ನೀನು ಮಾಡಬೇಕಾಗಿದೆ. ಏನ್ ಮಾತು ಅಂತ ಹೇಳ್ತೀರಿ? ಮದ್ದು ಗುಂಡುಗಳು ಸಿಡಿಯುತ್ತಿಲ್ಲ. ಶತ್ರು ಸೈನ್ಯ ಮೇಲುಗೈ ಸಾಧಿಸುತ್ತಿದೆ. ಗೆಲುವಿನ ಭರವಸೆ ತಪ್ಪಿ ಹೋಗುತ್ತಿದೆ ರಾಯಣ್ಣ. ಪ್ರಾಣಕ್ಕೆ ಹೆದರಿ ನಾಡಿನ ಯೋಧರನ್ನು ಬಲಿ ಕೊಟ್ಟು ಯುದ್ಧ ಭೂಮಿಯಿಂದ ಹಿಂಜರಿಯುವ ಮನಸ್ಸು ತಾಯ್ದಲ್ಲ. ಹೋಗಿ ಛಲದಿಂದ ಹೋರಾಡಿ ಶತ್ರು ಸೈನ್ಯನ ಹೊರತುಪಡಿಸಿ. ರಾಯಣ್ಣ, ನಾಡಿಗಾಗಿ ಜೀವದ ಹಂಗು ತೊರೆದು ಹೋರಾಡುವುದು ಎಷ್ಟು ಮುಖ್ಯವೋ, ನಾಡ ತಾಯಿಯ ಜೀವ ರಕ್ಷಣೆಯು ಅಷ್ಟೇ ಮುಖ್ಯ. ಸೋಲನ್ನು ಗೆಲುವನ್ನು ಕಾಣಲು ಹಠ ಮಾಡಿ ಹೋರಾಡುವುದು ತಾಯಿಯವರ ಜೀವಕ್ಕೆ ಆಪತ್ತು ಎಂಬುದನ್ನು ಮರೆಗಾಡು ರಾಯಣ್ಣ. ಪ್ರಸಂಗ ಗಂಡಾಂತರಕ್ಕೆ ಎಡೆ ಆಗೈತಿ, ಮೋಸಕ್ಕ ಬಲಿ ಆಗೈತಿ. ವಂಚನೆಯಿಂದ ಯುದ್ಧ ಮಾಡಕತ್ತಿರೋ ಇಂಗ್ರೇಜಿ ನಾಯಿಗಳು ನಿಮ್ಮ ಕಂಡಿಟ್ಟರಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ನಾಡ ರಕ್ಷಣೆ ಮುಖ್ಯ. ನೀವು ಹಠಕ್ ಬಿದ್ದು ಯುದ್ಧ ಮಾಡ್ಲಿಕ್ಕೆ ಬೇಕನ್ಸಿದ್ರ ನನ್ ತಲೆ ಕಡ್ದು ಆಮೇಲೆ ಯುದ್ಧ ಮಾಡ್ರಿ. ಬ್ಯಾಡವ, ಕಿತ್ತೂರ್ನ ದಿಕ್ಕಿಲ್ದಂಗ್ ಮಾಡ್ಬೇಡ್ರವ, ಮಾಡ್ಬೇಡ್ರಿ. ತಾಯಿ, ಇನ್ನು ವಿಳಂಬ ಮಾಡುವುದು ಸರಿಯಲ್ಲ. ದಯಮಾಡಿ ಹೊರಡಿ.
ಗುರುಸಿದ್ದಪ್ಪನವರೇ ನೀವಿಲ್ಲಿಂದ ಹೊರಡಿ, ನೀವಿಲ್ಲಿಂದ ಹೊರಡಿ. ಗುರುಸಿದ್ದಪ್ಪನವರೇ Chanama, you are under arrest. ರಣ ಹೇಳಿ ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಇವ್ರೇನು ಬಂದಿರ್ರಿ? ಅವ್ರಿಗ ಈ ಜಾಗ ತಿಳಿಯೋದಾದ್ರು ಹೆಂಗ? ನಾವ ಕರ್ಕೊಂಡು ಬಂದೀವಿ. ತುಟಿಗೆ ಜೇನು ಸವರಿ ತುತ್ತಿಗೆ ವಿಷ ಹಾಕುವ ಪರಮ ನೀಚರು ನೀವು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಜನ್ಮಕ್ಕ ನಾಚಿಕೆ, ಆದ್ರೆ ಜೀವನಕ್ಕೆ ಎದಕ್ಕೆ ನಾಚಿಕೆ? ನಾಚಿಕೆ ಬಿಟ್ರನ ನಮ್ಮಂತವ್ರು ಬದುಕಾಗೋದು. ಎಂಜಲು ನೆಕ್ಕೋ ನಾಯಿ. ಧಿಕ್ಕಾರ, ಧಿಕ್ಕಾರವಿರಲಿ ನಿಮ್ಮ ದುರಾಸೆಗೆ. ತಾಯ್ನಾಡಿಗೆ ದ್ರೋಹವೆಸಗಿದ ಘೋರ ಪಾಪಕ್ಕೆ ಭೀಕರ ಪ್ರತಿಫಲ ಅನುಭವಿಸುತ್ತೀರಿ. Chanama, don't shout. Hey! Soldiers, take them away. ಸರ್, ಚೆನ್ನಮ್ಮ ಅರೆಸ್ಟ್. ಅರೆಸ್ಟ್ ಆಗಿದ್ದಾಳೆ. ಲೇ ರಾಯ,